ಇದು ಬೆಂಗಳೂರಿನ ಕತೆ ಆದರೆ ಅತ್ತ ನೆಲಮಂಗಲದಲ್ಲೂ ಕೂಡ ಮಳೆಗೆ ಕಾಂಪೌಂಡ್ ಕುಸಿದು ದುರಂತ ನಡೆದಿದೆ ಅಂತ ಗೊತ್ತಾಗ್ತಾ ಇದೆ. ಕಾಂಪೌಂಡ್ ಕುಸಿದು ಸೆಕ್ಯೂರಿಟಿ ಶಂಕರ್ ತಲೆಗೆ ಗಂಭೀರವಾದಂತ ಗಾಯ ಆಗಿದೆ. ಅತ್ತ ನೆಲಮಂಗಲದಲ್ಲೂ ಮಳೆಗೆ ಕಾಂಪೌಂಡ್ ಕುಸಿದು ದುರಂತ ನಡೆದಿದೆ. ಕಾಂಪೌಂಡ್ ಕುಸಿದು ಸೆಕ್ಯೂರಿಟಿ ಶಂಕರ್ ತಲೆಗೆ ಗಂಭೀರವಾದಂತ ಗಾಯ ಆಗಿದೆ. ನಾರಾಯಣ PU ವಸತಿ ಕಾಲೇಜ್ ಕಾಂಪೌಂಡ್ ಕುಸಿದಿದೆ. ಗಾಯಗೊಂಡ ಶಂಕರ್ ನೆಲಮಂಗಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆತನನ್ನ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ನೂರಾರು ಮಂದಿ ವಿದ್ಯಾರ್ಥಿಗಳು. ನಿಜಕ್ಕೂ ನೆಲಮಂಗಲದಲ್ಲೂ ಕೂಡ ನೋಡಿ ಅದೇ ರೀತಿಯಾದಂಥ ಘಟನೆ ಆಗಿದೆ. ಬಟ್ ಆತನ ಅದೃಷ್ಟ ಚೆನ್ನಾಗಿತ್ತು, ಕೂದಲೆಳೆ ಅಂತರದಲ್ಲಿ ಆತ ಪಾರಾಗಿದ್ದಾನೆ. ಬಟ್ ತಲೆ ಗಂಭೀರವಾದಂಥ ಪೆಟ್ಟಾಗಿದೆ ಅಂತ ಗೊತ್ತಾಗ್ತಾ ಇದೆ. ಆಮೇಲೆ ನೂರಾರು ಮಂದಿ ವಿದ್ಯಾರ್ಥಿಗಳು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಗಾಯಗೊಂಡಿರುವಂಥ ಶಂಕರ್ ಏನಿದ್ದಾರೆ ಆತನನ್ನು ನೆಲಮಂಗಲ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಒಂದು ಕಡೆ ಬೆಂಗಳೂರಲ್ಲಿ ಮಳೆಯಿಂದಾಗಿ ಏನೆಲ್ಲ ಅವಾಂತರಗಳಾಗಿದೆ ಅಂತ, ಆತ ನೆಲಮಂಗಲದಲ್ಲೂ ಕೂಡ ಕಾಂಪೌಂಡ್ ಕುಸಿದು ಒಂದು ದೊಡ್ಡ ದುರಂತ ಆಗಿದೆ. ಬಟ್ ಸೆಕ್ಯೂರಿಟಿ ಗಾರ್ಡ್ ಏನಿದ್ದಾನೆ ಶಂಕರ್ ಅಂತೇಳಿ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೂರ್ತಿ, ಎಷ್ಟೊತ್ತಿಗೆ ಆಗಿದ್ದು? ಆತ ಈಗ ಸೇಫ್ ಆಗಿದ್ದಾನ? ಏನು ಮಾಹಿತಿ ಸಿಕ್ಕಿದೆ? ಪ್ರಭು, ಏನು ಸಂಜೆಯಿಂದ ನಿರಂತರವಾಗಿ ಸುರಿದಂತ ರಣಮಳೆಗೆ ನೆಲಮಂಗಲದಲ್ಲಿ ಭಾರಿ ಅವಾಂತರ ಸೃಷ್ಟಿಯಾಗಿರುವಂತದ್ದು. ಇದರಿಂದಾಗಿ ನಾರಾಯಣ PU ವಸತಿ ಕಾಲೇಜಿನ ಬೃಹತ್ ಕಾಂಪೌಂಡ್ ಇತ್ತು. ಸುಮಾರು ಏನಿಲ್ಲ ಅಂದ್ರೆ ಅದು 350ರಿಂದ 400 ಮೀಟರ್ ಅಷ್ಟು ಉದ್ದದ ಬೃಹತ್ ಕಾಂಪೌಂಡ್. ಈ ಒಂದು ಕಾಂಪೌಂಡ್ ಏನು ಹಠಾತ್ತನೆ ಕುಸಿದಿದ್ದರಿಂದಾಗಿ ಏನ ಕಾಂಪೌಂಡ್ ಪಕ್ಕ ಸೆಕ್ಯೂರಿಟಿ ನಿಂತಿದ್ದಾಗ ಏನು ಶಂಕರ್ ಅಂತ ಸೆಕ್ಯೂರಿಟಿ ತಲೆಗೆ ಗಂಭೀರವಾಗಿ ಗಾಯಗೊಂಡಿರುವಂತದ್ದು. ಏನು ತಕ್ಷಣವೇ ಏನು ಸಿಬ್ಬಂದಿಗಳ ನೆರವಿನಿಂದ ನೆಲಮಂಗಲ ಸಾರ್ವಜನಿಕ ಆಸ್ಪತ್ರೆಗೆ ಈಗಷ್ಟೇ ಕಳಿಸಲಾಗಿದೆ. ಏನ್ ಕಾಂಪೌಂಡ್ ಕುಸಿದಿಂದ ಏನ್ ವಿದ್ಯಾರ್ಥಿಗಳು ಕೂಡ ಏನೋ ಒಂದ್ ರೀತಿಯಲ್ಲಿ ಆಗ್ಬಿಡ್ತು ಅನ್ನೋ ರೀತಿಯಲ್ಲಿ ಸಾಕಷ್ಟು ಆತಂಕದಿಂದ ಇದ್ರು. ಮತ್ತೆ ಮೊದಲಿಗೆ ಕಾಂಪೌಂಡ್ ಬೀಳ್ತಿದ್ದಂಗೆನೆ KEBನವರಿಗೆ ಕಾಲ್ ಮಾಡಿ ಮತ್ತೆ ಆ ಪೂರೈಕೆ ಆಗ್ತಿದ್ದಂತ ಒಂದು ಕರೆಂಟ್ ಕೂಡ ಸ್ಥಗಿತ ಮಾಡಿದ್ದಾರೆ. ಹಾಗಾಗಿ ಕತ್ತಲೆಯಲ್ಲಿ ಏನು ಪೂರ್ತಿ ಕತ್ತಲೆ ಪರಿಸರದಿಂದ ನಾರಾಯಣ ವಸತಿ ಶಾಲೆ ವಿದ್ಯಾರ್ಥಿಗಳು ಸಾಕಷ್ಟು ಆತಂಕದಿಂದ ಇದ್ದಾರೆ. ರಸ್ತೆ ಮೇಲೇನೆ ಈ ಕಾಂಪೌಂಡ್ ಬಿದ್ದ ಹಿನ್ನೆಲೆ ಸಂಚಾರಕ್ಕೂ ಕೂಡ ಸಾಕಷ್ಟು ಅಡಚಣೆ ಆಗಿರುವಂತದ್ದು. ಏನೋ ಈ ಮಳೆಯಿಂದ ಇನ್ನೂ ಸಾಕಷ್ಟು ಕಡೆ ನೆಲಮಂಗಲದಲ್ಲಿ ದೊಡ್ಡ ಅವಾಂತರನೇ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಕೆಲ ಕಡೆ ಏನು ಮನೆ ಮೇಲೂ ಕೂಡ ಮರ ಬಿದ್ದಿರೋಂಥದ್ದು, ಮತ್ತೆ ಏನು ಹೆದ್ದಾರಿ ಕೂಡ ಸಾಕಷ್ಟು ಮಳೆ ನೀರು ತುಂಬಿಕೊಂಡು ಏನು ಮೊಣಕಾಲುದ್ದ ನೀರು ತುಂಬಿರೋಂಥದ್ದು. ಅದರಲ್ಲೇ ವಾಹನಗಳು ಕೂಡ ಸಾಕ್ತಾ ಇರೋಂಥದ್ದನ್ನ ನೋಡ್ಬೋದು ಪ್ರಭು ನಾವು. ಓಕೆ, ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.